ಊಟನ ಜಾಗ ನೋಡಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಮಾರ್ನಿಂಗ್ ಲಾಗ್ ಹೇಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಯವರು ಹೂ ತೊಗೊಂಬಂದಿದ್ರು. ಹೂ ತುಂಬ ಕಾಸ್ಟ್ಲಿ ಇತ್ತಂತೆ. ಸ್ವಲ್ಪ ಹೂನೇ 1500 ಕೊಟ್ಟು ತೊಗೊಂಬಂದಿದ್ದಾರೆ. ಅದರಲ್ಲಿ ಸ್ವಲ್ಪ ಬಿಡಿ ಹೂ ಆಯಿತು. ಅದನ್ನು ನಾನು ಸ್ವಲ್ಪ ಮಾಲೆ ಮಾಡಿದೆ. ನಂತರ ಕೆಲವು ರೋಸ್ಗಳಿದ್ವಲ್ಲ, ಆ ರೋಸ್ಗಳನ್ನು ದಳಗಳನ್ನು ನಾನು ಬಿಡಿ ಬಿಡಿ ಮಾಡಿಕೊಂಡು ಅದನ್ನು ರೋಸಿನ ದಿಂಡು ಕಟ್ಟೋಣ ಅಂತ ಹೇಳಿ ದಿಂಡು ಮಾಡ್ತಾಯಿದ್ದೀನಿ, ಕಳ್ಸಕ್ಕೆ ಹಾಕ್ಲಿಕ್ಕಂತ ಹೇಳಿ. ಬೆಳಗ್ಗೆ ಒಂದು 5:30ಗೆ ಎದ್ದಿದ್ದೆ. ಎದ್ಬಿಟ್ಟು ಹೊರಗಡೆ ಅಂಗಳ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕ್ಲಿಕ್ಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬೀಳ್ತಾ ಇದೆ. ಎಲ್ಲರ ಮನೆಯಲ್ಲೂ ಲೈಟ್ ಹತ್ಕೊಂಡಿದೆ. ಎಲ್ಲರೂ ಎದ್ದು ಕೆಲಸ ಮಾಡ್ತಾಯಿದ್ರು 5 ಗಂಟೆಗೆ. ನನಗೆ 3 ಗಂಟೆಗೆ ಎಚ್ಚರ ಆಗಿತ್ತು. ಎಲ್ಲ ಕಡೆಯೂ ಸೌಂಡ್ ಇರ್ತಿತ್ತು. ಎಲ್ಲರೂ ಕೂಡ ಅಂಗಳ ತೊಳಿತಾ ಇದ್ದರು 3 ಗಂಟೆಗೆ. ನಾನು ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಭಯ ಪಡ್ತೀನಿ. ಅದಕ್ಕೆ ನಾನು 3 ಗಂಟೆಗೆ ಬೇಡ ಅಂತ ಹೇಳಿ ನಿದ್ದೆ ಬರ್ದಿದ್ರೂ ಒಳಗಡೆನೇ ಇದ್ದೆ. ರಂಗೋಲಿ ನೆಲದ ಮೇಲೆ ಹಾಕಿದ್ರೇ ಬೆಸ್ಟ್ ಅಲ್ವಾ? ಈ ಸಿಮೆಂಟ್ ಮೇಲೆಲ್ಲ ಹಾಕಿದರೆ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ, ಎಲ್ಲ ಅಳಿಸ್ಕೊಂಡು ಹೋಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಅರಶಿನ ಸ್ವಲ್ಪ ಬೆಳೆದ್ಬಿಟ್ಟು ನಂತರ ರಂಗೋಲಿನ ಹಾಕಿದ್ದೀನಿ ನೋಡಿ. ನಾನಿವತ್ತು ಬಿಡಿಸಿರುವಂತಹ ರಂಗೋಲಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನನಗಂದ್ರೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನಿಮಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಕೂಡ ಮಾಡಿ. ಮತ್ತು ನೋಡ್ತಾ ಇದ್ದು ಕೂಡ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಫ್ರೆಂಡ್ಸ್. ನಂತರ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದು ಗ್ಯಾಸ್ ಎಲ್ಲ ಒರೆಸ್ದೆ. ಗ್ಯಾಸ್ ಒರೆಸಿ ಸ್ವಲ್ಪ ಅಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನೆಲ್ಲ ಇಟ್ಟು ರಂಗೋಲಿ ಹಾಕಿ ನಂತರ ನಾನು ರಾತ್ರಿ ನೆನೆ ಇಟ್ಟಿರ್ತಕ್ಕಂತಹ ಕಾಳನ್ನು ಈಗ ನಾನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ದೇವ್ರ ಪ್ರಸಾದಕ್ಕಂತ ಮಾಡ್ತಿರೋದ್ರಿಂದ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅದನ್ನು ನಾನು ಇಟ್ಟಿದ್ದೀನಿ ನೋಡಿ ಬೇಯಿಸ್ಲಿಕ್ಕೆ ಅಂತ ಹೇಳಿ. ನಂತರ ಕಾಫಿ ಮಾಡೋಣ ಅಂತ ಹೇಳಿ ಪಾತ್ರೆನ ಇಟ್ಟಿದ್ದೀನಿ. ಹಾಲನ್ನು ಕಾಯಿಸ್ತಾ ಇದ್ದೀನಿ. ದೀಕ್ಷಿತ್ ಮತ್ತು ಚಾರ್ವಿಗೆ ಬೂಸ್ಟು ಮಾಡಿಕೊಡ್ಬೇಕು. ಹಾಗೆ ನಾವು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ ಸ್ಟಾರ್ಟಿಂಗ್. ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಟೀ ಇಡ್ತೀನಿ ಮತ್ತು ಒಂದು ಲೋಟ ನೀರನ್ನು ಇಟ್ಟು ಟೀ ಆದಮೇಲೆ ನಾನು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡೋದು. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ಕೆಲಸನ ನಾವು ಫಸ್ಟಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿ ಮೊದಲು ಗ್ಯಾಸನ್ನು ನೀಟಾಗಿ ವಾಶ್ ಮಾಡಿ ನಂತರ ಎಲ್ಲ ರಂಗೋಲಿ ಕುಂಕುಮ ಹಚ್ಚಿಬಿಟ್ಟು ಸ್ವಲ್ಪ ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟು ನಂತರ ನೋಡಿ ಕಾಫಿ ಮಾಡ್ಕೊತಾ ಇದ್ದೀವಿ. ನಾವು ಡೈಲಿ ಕುಡಿಯೋದೇ ಟೀ. ಇವತ್ತು ಕಾಫಿ ಮಾಡೋಣ ಅಂತ ಹೇಳಿ ಕಾಫಿ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಎರಡೆರಡು ಮಾಡೋದು ಬೇಡ ಅಂತ ಹೇಳಿ ಹಾಲು ಬಿಸಿ ಮಾಡಿದರೆ ಅವ್ರಿಗೆ ಬೂಸ್ಟ್ ಕೊಟ್ಟಂಗೂ ಆಗುತ್ತೆ ಮತ್ತು ನಾವು ಕಾಫಿ ಕುಡ್ದಂಗೂ ಆಗುತ್ತೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಕಾಫಿ ಮಾಡ್ಕೊತಾ ಇದ್ದೀವಿ. ಡೈಲಿ ಅವ್ರಿಗೆ ಬೂಸ್ಟ್ ಈವ್ನಿಂಗ್ ಟೈಮಲ್ಲಿ ಕೊಡ್ತೀನಿ, ಮಾರ್ನಿಂಗ್ ಟೈಮಲ್ಲಿ ಕೊಡೋಲ್ಲ. ಯಾಕಂದರೆ ಬೆಳಗ್ಗೆ ಬೇಗ ಸ್ಕೂಲಿಗೆ ಹೋಗ್ತಾರೆ, ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಹೋಗ್ಬಿಡ್ತಾರಲ್ವ. ಅದರಿಂದ ಇವತ್ತು ಸ್ಕೂಲ್ ಇತ್ತು ಅವರಿಗೆ, ಆದರೂ ಕಳಿಸ್ಲಿಲ್ಲ. ಹಬ್ಬ ಇದೆ, ಇನ್ನೇನು ಕಳಿಸೋದು, ಹೋಗೋ ಕರ್ಕೊಂಬರೋದು ಬಿಡೋದು ಅದೇ ಆಗಿಬಿಡುತ್ತೆ ಅಂತ ಹೇಳಿ ಇವತ್ತೇನು ಸ್ಕೂಲಿಗೆ ಕಳಿಸ್ಲಿಲ್ಲ ಅವರಿಬ್ರಿಗೂ. ಫ್ರೆಂಡ್ಸ್, ನಾವೇನು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಲ್ಲ.
ಮಾಡಲ್ಲ ಅಂತ ಅಂದರೆ ಪೂಜೆ ಅಂತೂ ಮಾಡೇ ಮಾಡ್ತೀವಿ. ಶುಕ್ರವಾರ ಅಲ್ವಾ, ಶುಕ್ರವಾರ ಬೇರೆ ಬರೋದ್ರಿಂದ ನಾವು ಪೂಜೆ ಮಾಡೇ ಮಾಡ್ತೀವಿ. ಪ್ರತಿ ಶುಕ್ರವಾರ ಯಾವ ಥರ ಪೂಜೆ ಮಾಡ್ತೀವಿ ಅದೇ ಥರ ಪೂಜೆ ಮಾಡ್ತೀವಿ. ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅಷ್ಟೇ. ಯಾಕಂದರೆ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿನ ಕೂರಿಸಿರ್ತಾರೆ, ಎಲ್ಲರೂ ಚೆನ್ನಾಗಿ ಪೂಜೆ ಮಾಡ್ತಿರ್ತಾರೆ, ಹಬ್ಬನೇ ಮಾಡ್ತಾರೆ ಎಲ್ಲರೂ ಮನೆಗಳಲ್ಲಿ. ಅದಕ್ಕೆ ನಮ್ಮ ಮನೆಯಲ್ಲೂ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಸಿಂಪಲ್ಲಾಗೆ ಪೂಜೆ ಥರ ಮಾಡಿ, ನಾನು ಅವ್ರ ಮನೆಗಳಲ್ಲಿ ಏನೆಲ್ಲ ಅಡುಗೆಗಳನ್ನು ಮಾಡ್ತಾರೆ ಆ ಎಲ್ಲ ಅಡುಗೆಗಳನ್ನು ಕೂಡ ನಾನು ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಲಕ್ಷ್ಮೀ ಪೂಜೆ ಯಾವಾಗ ಮಾಡ್ತೀವಿ ಅಂತ ಅಂದರೆ ದೀಪಾವಳಿಯಲ್ಲಿ ನಾವು ಲಕ್ಷ್ಮಿನ ಕೂರಿಸಿ ಈಗ ಹೇಗೆ ಮಾಡ್ತಿದ್ದಾರಲ್ವ ಎಲ್ಲರೂ ವರಮಹಾಲಕ್ಷ್ಮಿನ ಕೂರಿಸ್ಬಿಟ್ಟು, ಹಾಗೆಯೇ ನಾವು ದೀಪಾವಳಿ ದಿನ ಲಕ್ಷ್ಮಿನ ಕೂರಿಸ್ಬಿಟ್ಟು ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತೀವಿ. ತುಂಬ ಅದ್ಧೂರಿಯಾಗಿ ಮಾಡ್ತೀವಿ ನಾವು ದೀಪಾವಳಿ ಹಬ್ಬನ. ಅದರಿಂದ ನಾವು ಈಗ ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾವತ್ತೂ ಮಾಡಿಲ್ಲ. ಮುಂದೆ ನೋಡೋಣ, ಏನಾದರೂ ಮಾಡಬೇಕು ಅಂತ ಅನ್ನಿಸಿದರೆ ಮಾಡ್ತೀವಿ. ಕಾಫಿ ಎಲ್ಲ ಕುಡ್ದಾದ ನಂತರ ಹೂರಣನ ರುಬ್ಬಿಟ್ಕೊಂಡಿದ್ದೆ, ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಹಿಟ್ಟು ಕಲಸಿಟ್ಕೊಂಡ್ರೆ ಆಮೇಲೆ ಬೇಗ ಬೇಗ ಒಂದು 4-5 ಹೋಳಿಗೆನ ಮಾಡ್ಕೊಂಡ್ಬಿಟ್ಟು ಪೂಜೆಗೆ ಇಟ್ಬಿಟ್ರೆ ಆಯಿತು. ಆಮೇಲೆ ನಾವು ತಿನ್ನೋಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟು ಹಿಟ್ಟನ್ನು ಎಲ್ಲ ನೀಟಾಗಿ ಕಲಿಸ್ಕೊತಾನೆ. ಹಿಟ್ಟಲ್ಲಿ ಸ್ವಲ್ಪ ಕಲಸೋಕ್ಕಿಂತ ಮುಂಚೆ ಈಗ ನಾನು ಎಣ್ಣೆ ಹಾಕಿದ್ನಲ್ವ, ಎಣ್ಣೆ ಬಿಸಿ ಮಾಡಿ ಹಾಕಿದರೆ ನಾವು ಒಬ್ಬಟ್ಟು ಮಾಡ್ತೀವಲ್ವ ಗರಿ ಗರಿಯಾಗಿ ಬಂದಿರುತ್ತೆ. ಕಡುಬು ಈಗ ನಾನು ಮಾಡ್ತಾ ಇರೋದು ಕಡುಬು ಗರಿ ಗರಿಯಾಗಿ ಇರುತ್ತೆ. ಯಾವುದೇ ಕರ್ಚೆಕಾಯಿ ಮಾಡಿದ್ರೂ ಸಾಕು, ಅದರಲ್ಲಿ ಸ್ವಲ್ಪ ಬಿಸಿ ಎಣ್ಣೆ ಹಾಕಿದರೆ ಕರ್ಚೆಕಾಯಿ ಎಲ್ಲ ಕೂಡ ಗರಿ ಗರಿಯಾಗಿ ತಿನ್ನೋಕ್ಕೆಲ್ಲ ಕ್ರಿಪ್ಸಿಯಾಗಿರುತ್ತೆ. ಈಗ ಹಿಟ್ಟನ್ನೆಲ್ಲ ಮುಚ್ಚಿಟ್ಬಿಟ್ಟು ನಾನು ಏನು ಮಾಡ್ತೀನಿ, ದೇವ್ರ ಸಾಮಗ್ರಿಗಳನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಕೊಟ್ಟರೆ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮ ಮನೆಯವರಿಗೆ ಹೇಳಿದೆ, ನೀವು ರೆಡಿ ಮಾಡ್ತೀರಾ ಅಂದರೆ ನಾನು ಎಲ್ಲದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಡ್ತೀನಿ, ಇದಕ್ಕೆ ವಾಶ್ ಮಾಡಿಕೊಡು ಅಂತ ಹೇಳಿದರು. ಎಲ್ಲ ವಾಶ್ ಮಾಡಿ ಕೊಟ್ಟ ನಂತರ ಅವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಾನು ಒಂದು 5 ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ ಅಂದರೆ ಕಡುಬುನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬೇಗ ಬೇಗ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನ ಇಟ್ಟು ಪೂಜೆ ಮಾಡಿಬಿಟ್ರೆ ಒಂಥರ ಸಮಾಧಾನ ಆಗಿಬಿಡುತ್ತಲ್ವ. ಪೂಜೆ ಮಾಡಿದ ನಂತರ ಆಮೇಲೆ ಇಡೋದು ಅದೆಲ್ಲ ಸರಿ ಹೋಗಲ್ಲ ಅಂತ ಹೇಳಿ ನಾನು ಫಸ್ಟು ಬೇಗ ಇದನ್ನು ಮಾಡ್ಕೊತಾ ಇದ್ದೀನಿ. ಮನೇಲಿ ಊಟ ಮಾಡೋಕ್ಕೆಲ್ಲ ಒಬ್ಬಟ್ಟು ಮಾಡ್ಕೊತೀವಿ. ಪೂಜೆ ಮಾಡ್ಲಿಕ್ಕಂದ್ರೆ ನಾನು ಕಡುಬು ಇಟ್ಟರೂ ಸಮಾಧಾನ. ನನಗೆ ಒಬ್ಬಟ್ಟೆಲ್ಲ ಇಟ್ಟರೆ ಅಷ್ಟೊಂದು ನಾನು ಪೂಜೆ ಮಾಡಿದ್ದೀನಿ ಅಂತ ಅನಿಸಲ್ಲ. ಕಡುಬು ಮಾಡಿ ಇಟ್ಟರೆ ನಾನು ಕಡುಬು ಮಾಡಿ ಪೂಜೆ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಅದರಿಂದ ನಾನು ಯಾವಾಗಲೂ ಅಷ್ಟೇ ಒಂದು 5 ಕಡುಬು ಮಾಡಿಬಿಟ್ಟೆ ನೆಕ್ಸ್ಟ್ ನಾನು ಮನೆಯಲ್ಲಿ ತಿನ್ನಲಿಕ್ಕೆ ಒಬ್ಬಟ್ಟನ್ನು ಮಾಡ್ತೀವಿ. ಫ್ರೆಂಡ್ಸ್, ವಿಡಿಯೋನ ನೋಡ್ತಾ ಇದ್ದು ಕೂಡ ಯಾರೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಯಾಕಂತ ಅಂದರೆ ನೀವೊಂದು ಲೈಕ್ ಕೊಡೋದ್ರಿಂದ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಬೇಕು ಅನ್ನೋ ಹಂಬಲ ಇರುತ್ತೆ. ಅದರಿಂದ ನಾನು ಮತ್ತೆ ಒಳ್ಳೆ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತೀನಿ. ಅದರಿಂದ ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಲೈಕ್ ಮಾಡಲಿಲ್ಲ ಅಂದರೆ ಆ ವಿಡಿಯೋಗೆ ಅಷ್ಟೊಂದು ಅರ್ಥನೇ ಇರಲ್ಲ ಅಲ್ವಾ. ಹೇಗಿದೆ ಅಂತ ಹೇಳಿ ವಿಡಿಯೋನ ನೋಡಿಕೊಂಡು ಚೆನ್ನಾಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಚೆನ್ನಾಗಿದೆ ಅಂದರೆ ಲೈಕ್ ಮಾಡಿ, ಓಕೆನಾ. ನಾನು ಕಡುಬು ಮಾಡಿ ಮುಗಿಸೋ ಅಷ್ಟರಲ್ಲಿ ನೋಡಿ ನಮ್ಮ ಮನೆಯವರು ಹೀಗೆಲ್ಲ ರೆಡಿ ಮಾಡಿದರು. ಅದ್ರ ಮುಂದೆ ನಾನು ಸ್ವಲ್ಪ ಹಣ್ಣುಗಳನ್ನು ಮತ್ತು ಬಾಳೆಹಣ್ಣು ಕಡುಬನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೇ ಸಿಂಪಲ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ನಾವು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲ್ಲ. ಹೇಳಿದ್ನಲ್ವ, ದೀಪಾವಳಿಗೆ ನಾವು ಗ್ರ್ಯಾಂಡಾಗಿ ಮಾಡೋದ್ರಿಂದ ಈಗ ಎಲ್ಲರೂ ಮನೆಯಲ್ಲಿ ಪೂಜೆಗಳು ಮಾಡ್ತಿರ್ತಾರೆ, ನಾವ್ಯಾಕೆ ಬಿಡಬೇಕು ಅಂತ ಹೇಳಿ ನಾವು ಕೂಡ ಪೂಜೆನ ಮಾಡಿ ಏನೆಲ್ಲ ಅಡುಗೆ ಮಾಡ್ತಾರೆ ಅದನ್ನು ಮಾಡ್ತೀವಿ. ಮಾರ್ನಿಂಗಿಗೆ ನೋಡಿ ನಮ್ಮ ಮನೆ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಅವಲಕ್ಕಿ ಮಾಡಿದ ನಂತರ ಕಡುಬು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಇಲ್ಲಿ ನೋಡಿ ಚಾರ್ವಿ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ. ಇಬ್ಬರು ಜಗಳ ಆಡ್ಕೊತಿರ್ತಾರೆ, ಯಾವಾಗಲೂ ಹಾಗೆ ಇರ್ತಾರೆ ಇಬ್ಬರು, ದೀಕ್ಷಿತ್ ಮತ್ತು ಚಾರ್ವಿ. ಅದಕ್ಕೆ ಚಾರ್ವಿಗೆ ಸಮಾಧಾನ ಮಾಡ್ತಾ ಇದ್ದಾರೆ.